ಕೊಡಗು ಅಂದರೆ ಹಾಗೆ. ಇಲ್ಲಿ ಎಲ್ಲವೂ ಡಿಫ್ರೆಂಟ್. ವಿಭಿನ್ನ ಸಂಸ್ಕೃತಿ, ಸಾಹಸಮಯ ಆಟ ಎಲ್ಲವೂ ಗಮನ ಸೆಳೆಯುತ್ತೆ. ಅದರಲ್ಲೂ ಮಳೆಗಾಲ ಶುರುವಾದರೆ ಸಾಕು, ಕೆಸರುಗದ್ದೆಯಲ್ಲಿ ಮೋಜಿನ ಆಟಕ್ಕೇನೂ ಕಡಿಮೆ ಇಲ್ಲ. ಕೆಸರಲ್ಲಿ ಬಿದ್ದು ಆಟವಾಡ್ತಾ ಇರುವ ಮಕ್ಕಳು, ವಾಲಿಬಾಲ್, ಹಗ್ಗಜಗ್ಗಾಟ, ರನ್ನಿಂಗ್ ಹೀಗೆ ಎಂಜಾಯ್ ಮಾಡ್ತಾ ಇರುವ ಕ್ರೀಡಾಪಟುಗಳು. ಹಾಗಾದರೆ ಹೇಗಿತ್ತು ಕೊಡಗಿನಲ್ಲಿ ನಡೆದ ಕೆಸರುಗದ್ದೆ ಕ್ರೀಡಾಕೂಟದ ಝಲಕ್ ಇಲ್ಲಿದೆ ನೋಡಿ. ಗದ್ದೆ ಮಧ್ಯೆ ಕೆಸರಿ ನೂಕುಳಿ, ಕೆಸರಲ್ಲಿ ಬಿದ್ದು ಎಂಜಾಯ್ ಮಾಡ್ತಾ ಇರುವ ಜನತೆ, ವಾಲಿಬಾಲ್, ಥ್ರೋಬಾಲ್ನಲ್ಲಿ ಮಿಂದೆದ್ದ ಯುವಕ ಯುವತಿಯರು, ಮೈ ನವಿರೇಳಿಸುವ ಪುರುಷರ ಹಗ್ಗಜಗ್ಗಾಟ, ಸಖತ್ ಥ್ರಿಲ್ ನೀಡಿದ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ. ಹೀಗೊಂದು ದೃಶ್ಯ ಕಂಡುಬಂದಿದ್ದು ಕೊಡಗು ಜಿಲ್ಲೆ ಮಡಿಕೇರಿ ಸಮೀಪದ ತಾಳತಮನೆಯ ಮಲ್ಲನ ಬೆಳ್ಳೆಪ್ಪನವರ ಗದ್ದೆಯಲ್ಲಿ. ಫಾರ್ಮರ್ಸ್ ಕ್ಲಬ್ ತಾಳತಮನೆ ಇವರ ಸಹಯೋಗದಲ್ಲಿ 2ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜನೆಗೊಂಡಿದ್ದು, ಕ್ರೀಡಾಕೂಟದಲ್ಲಿ ಆಹ್ವಾನಿತ ಸುಮಾರು 20ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಹಿಂದೆ ಸರಿಯಿರಿ. ಪ್ರಕೃತಿ ಸೌಂದರ್ಯದ ಶ್ರೀಮಂತ ಜಿಲ್ಲೆ, ರಾಜ್ಯದ ಪುಟ್ಟ ಜಿಲ್ಲೆ, ವಿಶಿಷ್ಟ ಸಂಸ್ಕೃತಿ ಆಚಾರ ವಿಚಾರಗಳಿಂದ ಗಮನ ಸೆಳೀತಾ ಇರುವ ಕೊಡಗಿನಲ್ಲಿ ಗ್ರಾಮೀಣ ಕ್ರೀಡೆಗಳ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಮತ್ತು ಕ್ರೀಡೆಗಳನ್ನು ಉಳಿಸುವ ದೃಷ್ಟಿಯಿಂದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಈ ವರ್ಷ ಫಾರ್ಮರ್ಸ್ ಕ್ಲಬ್ ವತಿಯಿಂದ ನಾವು ದ್ವಿತೀಯ ವರ್ಷದ ಕೆಸರುಗದ್ದೆ ಗ್ರಾಮೀಣ ಕ್ರೀಡಾಕೂಟ ನಡೆಸ್ತಿದ್ದೀವಿ. ನಾವು ಈ ಸಲ ಮಲ್ಲನ ಬೆಳ್ಳಪ್ಪನವರ ಗದ್ದೆಯಲ್ಲಿ ನಡೆಸ್ತಿದ್ದೀವಿ. ನಾವು ಈ ಸಲ ಡಿಸ್ಟಿಕ್ ಲೆವೆಲ್ ಟಗ್ ಆಫ್ ವಾರ್ ನಡೆಸಿದ್ದೀವಿ. ಹಾಗೆ ಇನ್ವೈಟೆಡ್ ಟೀಮ್ ವಾಲಿಬಾಲು, ಹಾಗೆ ಇನ್ವೈಟೆಡ್ ಟೀಮ್ ಥ್ರೋಬಾಲು ಮತ್ತು ಕ್ರಿಕೆಟನ್ನು ನಡೆಸ್ತಾ ಇದ್ದೀವಿ. ಇನ್ನು 16 ಟೀಮ್ ಬಂದಿತ್ತು. ಟಗ್ ಆಫ್ ವಾರಿಗೆ ಒಂದು 10 ಟೀಮ್ಸ್ ಬಂದಿತ್ತು. ಮತ್ತು ಥ್ರೋಬಾಲಿಗೆ ಬಂದ್ಬಿಟ್ಟು 8 ಟೀಮ್ಸ್ ಬಂದಿತ್ತು. ಕ್ರಿಕೆಟಿಗೆ 8 ಟೀಮ್ ಬಂದಿದೆ. ಅದೆಲ್ಲ ಇನ್ವೈಟೆಡ್ ಟೀಮ್ಸು ನಾವು ಕರೆಸಿರೋದು. ನಮ್ಮ ಲೋಕಲ್ ಪಂಚಾಯತಿ ಲೆವೆಲಲ್ಲಿ ನಾವು ಮ್ಯಾಚ್ ನಡೆಸಿದ್ದೀವಿ. ಮಕ್ಕಳು ಮತ್ತು ಹಾಗೆ ನಮ್ಮ ಊರಿನ ನಾಗರಿಕರೆಲ್ಲ ಬಂದ್ಬಿಟ್ಟು ನಮಗೆ ತುಂಬ ಸಪೋರ್ಟಿವ್ ಮಾಡಿಬಿಟ್ಟು ಟೂರ್ನಮೆಂಟ್ ನಡೆಸೋಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. ಈಗ ಕೆಲವರು ಸಿಟಿ ಲೈಫಲ್ಲಿ ಇರ್ತಾರೆ. ಹಾಗೆ ಈಗಿನ ನಡುವೆ ಸ್ಪೋರ್ಟ್ಸ್ ಕೂಡ ಕಡಿಮೆ ಆಗ್ತಿದೆ. ಕೆಸರುಗದ್ದೆ ಕೂಡ ಮೊದಲು ಕಗ್ಗೋಡು ನಡೆಸ್ತಿತ್ತು, ಇವಾಗ ಒಂದು 4 ಇಯರ್ಸಿಂದ ಅದು ಕೂಡ ಸ್ಟಾಪ್ ಆಗಿದೆ. ಸೊ ನಮ್ಮ ಲೋಕಲ್ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶದಿಂದ ನಾವು ಈ ಸಲ ಸ್ಪೋರ್ಟ್ಸ್ ನಡೆಸ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಒಂದು 350-400 ಪೀಪಲ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಈ ಸಲ ಅತ್ಯುತ್ತಮವಾಗಿ ನಡ್ಸ್ಕೊ ಬರ್ತಿದ್ದೀವಿ. ಈ ಸಲ ನಾವು ಡಿಸ್ಟಿಕ್ ಲೆವೆಲ್ ನಡೆಸಿದ್ವಿ. ಸೊ ನೆಕ್ಸ್ಟ್ ಇಯರ್ ನಾವು ರಾಜ್ಯ ಮಟ್ಟದಲ್ಲಿ ನಡೆಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಮಿಟಿಯಲ್ಲಿ 45 ಮೆಂಬರ್ ಆಗಿದ್ದೀವಿ. ಸೊ 45 ಮೆಂಬರ್ ಕೂಡ ನಮಗೆ ಎಲ್ಲ ಥರದಲ್ಲಿ ಸಹಕರಿಸಿದ್ದಾರೆ. ಇನ್ನು ಈ ವರ್ಷ ಮಳೆ ಕೊಂಚ ಬಿಡುವು ನೀಡಿದ್ದು ಕ್ರೀಡಾಪಟುಗಳಿಗೆ ಮತ್ತಷ್ಟು ಉತ್ತೇಜನ ನೀಡಿತ್ತು. ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ಸಖತ್ ಥ್ರಿಲ್ ನೀಡಿತ್ತು. ಪುರುಷರು, ಮಹಿಳೆಯರು, ಶಾಲಾ ವಿದ್ಯಾರ್ಥಿಗಳಂತೂ ಕೆಸರಿ ನೌಕಳಿಯ ಆಟವನ್ನ ಸಖತ್ ಎಂಜಾಯ್ ಮಾಡಿದರು. ಕೆಸರಿನಲ್ಲಿ ಬೀಳುತ್ತಾ, ಏಳುತ್ತಾ, ಹಾರುತ್ತಾ, ಕುಣಿಯುತ್ತಾ ಕೆಸರಿನಲ್ಲಿ ಕೆಲಕಾಲ ಮಿಂದೆದ್ರು. ಯುವಕ ಯುವತಿಯರ ಕೆಸರುಗದ್ದೆ ಕ್ರೀಡಾಕೂಟ ಒಂದು ಕಡೆಯಾದರೆ, ಇಲ್ಲಿಗೆ ಆಗಮಿಸಿದ ಪುಟ್ಟ ಮಕ್ಕಳಂತೂ ಕೆಸರಲ್ಲಿ ಸಖತ್ ಎಂಜಾಯ್ ಮಾಡಿದರು. ಕೆಸರುಗದ್ದೆಯಲ್ಲಿ ಹಗ್ಗಜಗ್ಗಾಟ, ಥ್ರೋಬಾಲ್, ವಾಲಿಬಾಲ್, ಕೆಸರುಗದ್ದೆ ಓಟ, ಪುರುಷರು ಮಹಿಳೆಯರು ಪ್ರತ್ಯೇಕವಾಗಿ ಸ್ಪರ್ಧೆಗಳು ನಡೆದಿದ್ದು ಮಣ್ಣಿನ ಮಕ್ಕಳ ಆಟ ನೋಡುಗರಿಗೆ ಮನೋರಂಜನೆಯ ರಸದೌತಣವನ್ನು ನೀಡಿತು. ಜೊತೆಗೆ ಕೆಸರಿನ ಮಧ್ಯದ ಬಾಟಲ್ ಅಡಗಿಸಿಟ್ಟು ಹುಡುಕುವ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದು ಇದು ಕ್ರೀಡಾಕೂಟಕ್ಕೆ ಮತ್ತಷ್ಟು ಮನೋರಂಜನೆಯನ್ನು ನೀಡಿತು. ಸಾಮಾನ್ಯ ಗ್ರೌಂಡ್ಗಳಲ್ಲಿ ಆಡೋ ಆಟೋಟಗಳಿಗೂ ಕೆಸರಿನಲ್ಲಿ ಆಡೋ ಆಟೋಟಗಳಿಗೂ ಸಖತ್ ಡಿಫ್ರೆನ್ಸ್ ಇದ್ದು ಕೆಸರಿನಲ್ಲಿ ಬೀಳುತ್ತಾ ಏಳುತ್ತಾ ಆಟವಾಡ್ತಾ ಇರುವುದು ಸಖತ್ ಖುಷಿ ಕೊಟ್ಟಿದೆ ಅಂತಾರೆ ಕ್ರೀಡಾ ಪ್ರೇಮಿಗಳು.
ಸರ್, ಇದು ಈ ಸಾಲಿಗೆ 2ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಫಾರ್ಮರ್ಸ್ ಕ್ಲಬ್ ತಾಳಕಮನೆಯವರು ಆಯೋಜನೆ ಮಾಡಿದ್ದಾರೆ. ಈ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಮಕ್ಕಳಿಗೆ ಓಟ, ಹಾಗೆ ಹಗ್ಗ ಜಗ್ಗಾಟ, ಪುರುಷರ ವಾಲಿಬಾಲ್, ಕ್ರಿಕೆಟ್ ಪಂದ್ಯವನ್ನು ಆಯೋಜನೆ ಮಾಡಿದ್ದಾರೆ. ಮತ್ತು ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯವನ್ನು ಸಹ ಆಯೋಜನೆ ಮಾಡಿದ್ದಾರೆ. ತುಂಬ ಕಳೆದ ಸಾಲಿನಲ್ಲಿ ಬಹಳ ವಿಜೃಂಭಣೆಯಿಂದ ಹಾಗೂ ಅತ್ಯಂತ ಯಶಸ್ವಿಯಾಗಿ ಈ ಕ್ರೀಡಾಕೂಟವನ್ನು ನಡೆಸಿದ್ದಾರೆ. ಅದೇ ರೀತಿ ಈ ಸಲ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಬಹಳ ಸೊಗಸಾಗಿ ಆಯೋಜನೆ ಮಾಡಿದ್ದಾರೆ. ಈಗ ಏನು ಅಂತ ಹೇಳಿದರೆ, ಕ್ರೀಡಾಕೂಟ ಅಂತ ಹೇಳಿದರೆ ಕೆಸರುಗದ್ದೆ ಕ್ರೀಡಾಕೂಟ ಅಂತ ಹೇಳಿದರೆ ಯಾರಿಗೂ ಕೆಸರುಗದ್ದೆಗೆ ಇಳಿಯಲಿಕ್ಕೆ ನಾವು ಹೆದರ್ಕೊಳ್ತಾ ಇದ್ದೀವಿ. ಈಗ ಗದ್ದೆಗಳೇ ಇಲ್ಲ. ಈಗ ಹಿಂದಿನ ಕಾಲದಲ್ಲಿ ಏನೋ ಒಂದು 30 ವರ್ಷದಿಂದ ಹಿಂದಿನ ನಾವು ತಗೊಂಡ್ರೆ ಏನು ಅಂತ ಹೇಳಿದರೆ ಗದ್ದೆಗಳನ್ನ ಎತ್ತಿನಲ್ಲಿ ಹೂಡುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಅದು ಈಗಿನ ಜನ್ರೇಷನ್ಗೆ ಬರ್ತಾ ನಮ್ಮ ಮಕ್ಕಳಿಗೆ ಎತ್ತಿನಲ್ಲಿ ಹೂಡೋದು ಏನಂತ ಹೇಳಿದ್ರೆ ಗೊತ್ತಿಲ್ಲ. ಎತ್ತಿನಲ್ಲಿ ಹೂಡಿ ಆದಮೇಲೆ ಈಗ ಹಾಗೆ ತೆಗೆಯೋದು, ನಾಟಿ ನೆಡೋದು, ಗದ್ದೆ ಓಟ ಅಂತ ಇರ್ತಿತ್ತು. ಗದ್ದೆ ಓಟ ಅಂತ ಹೇಳಿದ್ರೆ ಆವಾಗ ವಿಜೇತರಾದವ್ರಿಗೆ ಏನು ಮಾಡ್ತಾ ಇದ್ರು, ಹಿಂದಿನ ಕಾಲದಲ್ಲಿ ಬಾಳೆಗೊನೆ, ತೆಂಗಿನಕಾಯಿ, ಅಕ್ಕಿಯನ್ನು ಕೊಡುವಂಥದ್ದು ಮಾಡ್ತಿದ್ರು. ಅಂತ ಗ್ರಾಮೀಣ ಕ್ರೀಡೆನ ಈಗ ಉಳಿಸಿ ಬೆಳೆಸುವಂಥ ಪ್ರಯತ್ನದಲ್ಲಿ ನಮ್ಮ ಫಾರ್ಮರ್ಸ್ ಕ್ಲಬ್ ಅವರು ಈಗ ಮಾಡ್ತಾ ಇದ್ದಾರೆ. ಈಗ ನಮಗೆ ಗದ್ದೆಗಳೆಲ್ಲ ಕಾಣೆಯಾಗಿ ಈಗ ಕಾಫಿ ತೋಟ ಮತ್ತು ಅಡಿಕೆ ತೋಟಗಳನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಇಂತಹ ಗ್ರಾಮೀಣ ಕ್ರೀಡೆಗಳಲ್ಲಿ ಭಾಗವಹಿಸುವ ಒಂದು ಮನರಂಜನೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳುವಂತಹ ಒಂದು ಉತ್ತಮವಾದ ಕೆಲಸವನ್ನು ಫಾರ್ಮರ್ಸ್ ಕ್ಲಬ್ ವತಿಯಿಂದ ನಡೆಸ್ತಾ ಇದ್ದಾರೆ. ತೇಜಸ್ ಕೆರೆಮನೆ ಎಲ್ಲಿದ್ರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಖುಷಿ ಆಗ್ತಾ ಇದೆ. ಕೆಸರುಗದ್ದೆ ಸ್ಪೋರ್ಟ್ಸ್ ನಡೀತಾ ಇದೆ. ಟಗಪರು ಮತ್ತು ಥ್ರೋಬಾಲ್ ಎಲ್ಲ ಆಡಿದ್ವಿ. ತುಂಬ ಖುಷಿ ಆಗ್ತಾ ಇದೆ. ಅಂದರೆ ನಾರ್ಮಲ್ ಆಗಿ ಆಡೋದಕ್ಕೂ ಕೆಸರುಗದ್ದೆ ಆಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮಳೆನೂ ಬರ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಅಂದ್ರೆ ಯಾವುದೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ, ಹೇಗೆ ಅನ್ನಿಸ್ತು? ಬೇರೆ ಟಗಪರು ಆಡಿದ್ವಿ. ಅಂದ್ರೆ ನಾರ್ಮಲ್ ಆಗಿ ಆಡೋದಕ್ಕೂ ಕೆಸರು ಆಡೋದಕ್ಕೆ ಯಾವ ಥರ ಡಿಫ್ರೆಂಟ್ ಇದೆ? ನಾರ್ಮಲ್ ಆಗಿ ಆಡೋದಂದ್ರೆ ಮಳೆ ಬರ್ತಾ ಇದೆ. ಮಳೆ ಜೊತೆಗೆ ಕೆಸರು ಎಲ್ಲ ಬಿಟ್ಕೊಂಡು ಎತ್ಕೊಂಡು ಚೆನ್ನಾಗಿ ಅನಿಸ್ತಾ ಇದೆ. ದಯವಿಟ್ಟು ಆ ಗದ್ದೆ ಮೂಲೆಯಲ್ಲಿ ಆಡ್ತಿರುವಂತ ಮಕ್ಕಳು ಅಲ್ಲಿ ಆಡ್ಬೇಡಿ. ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಕುಯ್ಯಂಗೇರಿ ಭಗವತಿ ಫ್ರೆಂಡ್ಸ್ ಹಾಗೂ ಫಾರ್ಮರ್ಸ್ ಕ್ಲಬ್ Polo, Volkswagen Polo. ಒಟ್ಟಿನಲ್ಲಿ ಇಂತಹ ಒಂದು ಕ್ರೀಡಾಕೂಟಗಳು ಆಯೋಜನೆಗೊಳ್ತಾ ಇರುವುದು ಕ್ರೀಡಾ ಪ್ರೇಮಿಗಳಿಗೊಂದು ಹಾಗೂ ಕ್ರೀಡಾಪಟುಗಳಿಗೆ ಹೊಸದೊಂದು ಅನುಭವ ನೀಡಿದಂತೂ ಸತ್ಯ.